ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಸಿನಿಮಾ ಮಾಡೋರಿಗೆ ಶಿಕ್ಷಣ ಇರಬೇಕು ಎಂಬ ಹೇಳಿಕೆ ನೀಡಿದ್ದ ನಟ ನೀನಾಸಂ ಸತೀಶ್ ಕನ್ನಡ ಸಿನಿಮಾ ನಿರ್ಮಾಪಕರ ಸಂಘಕ್ಕೆ ಬಂದು ಕ್ಷಮೆ ಯಾಚಿಸಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋ ವರ್ಸಸ್ ನಿರ್ಮಾಪಕರ ಕದನಕ್ಕೆ ಪೂರ್ಣ ವಿರಾಮ ಬಿದ್ದಿದೆ ಅಂತ ಹೇಳಲಾಗಿದೆ. ಆದರೆ ಸತೀಶ್ ಸಾರಿ ಕೇಳಿರೋ ಹಿಂದೆಯೂ ಒಂದು ಉದ್ದೇಶ ಇದೆಯಾ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ನೀನಾಸಂ ಸತೀಶ್ ಹೇಳಿಕೆಗೆ ವಿವಾದದ ಬಣ್ಣ. ಬಹಿರಂಗ ಕ್ಷಮೆ ಯಾಚಿಸಿದ ನಟ. ಚಿತ್ರರಂಗದಲ್ಲಿ ನಟರು ಮತ್ತು ನಿರ್ಮಾಪಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದರೆ ಇತ್ತೀಚೆಗೆ ನಡೆದ ಅಯೋಗ್ಯ 2 ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ನಟ ನೀನಾಸಂ ಸತೀಶ್ ನೀಡಿದ ಒಂದು ಹೇಳಿಕೆ ಕೆಲ ನಿರ್ಮಾಪಕರ ಅಸಮಾಧಾನಕ್ಕೆ ಕಾರಣವಾಯಿತು. ಸಿನಿಮಾ ನಿರ್ಮಾಣಕ್ಕೆ ಶಿಕ್ಷಣ ಮತ್ತು ಅರಿವು ಅಗತ್ಯ ಎಂಬ ಅರ್ಥದಲ್ಲಿ ಮಾತನಾಡಿದ್ದ ಸತೀಶ್ ಮಾತು ಕೆಲವರಿಂದ ಬೇರೆ ರೀತಿಯಲ್ಲಿ ಅರ್ಥೈಸಲ್ಪಟ್ಟಿತ್ತು. ಈ ವಿಚಾರದ ಕುರಿತು ಇಂದು ಕನ್ನಡ ಚಿತ್ರ ನಿರ್ಮಾಪಕರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿ ಕೆಲ ಕಾಲ ಗೊಂದಲದ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಸತೀಶ್ ಹೇಳಿಕೆಯ ಉದ್ದೇಶ ಒಂದು ಕಡೆ ಇದ್ದರೆ ನಿರ್ಮಾಪಕರ ಆಕ್ಷೇಪಣೆ ಮತ್ತೊಂದು ದಿಕ್ಕಿನಲ್ಲಿ ಸಾಗಿದಂತಾಯಿತು. ಇನ್ನೊಂದೆಡೆ ನಿರ್ಮಾಪಕರು ಕೂಡ ಚಿತ್ರರಂಗ ಎದುರಿಸುತ್ತಿರುವ ನಾನಾ ಸಮಸ್ಯೆಗಳ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಈ ವೇಳೆ ಹಲವು ವರ್ಷಗಳಿಂದ ಕಾಡುತ್ತಿರುವ ಚಿತ್ರರಂಗದ ಸಂಕಷ್ಟಗಳ ಕುರಿತು ಚರ್ಚೆ ನಡೆಸಿದ್ರು. ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ನೀನಾಸಂ ಸತೀಶ್ ಅವರು ನಿರ್ಮಾಪಕರ ಬಗ್ಗೆ ಕೆಲವು ತಮ್ಗಳ ಮುಂದೆನೆ ಮಾತಾಡಿರೋದ್ರ ಬಗ್ಗೆ ಏನು ಅಂತಂದ್ರೆ ಪ್ರತಿಯೊಬ್ಬ ನಿರ್ಮಾಪಕನು ಎಜುಕೇಟೆಡ್ ಆಗಿರ್ಬೇಕು. ಅವ್ರು ಮಾತಾಡಿರೋದು ಯಾವ ವಿಷಯದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಿಗೆ ಗೊತ್ತಾಗಿರೋದು ಏನಂದ್ರೆ ಎಲ್ಲ ಎಜುಕೇಟೆಡ್ ಆಗಿರೋರು ನಿರ್ಮಾಪಕರಾಗಿ ಬರ್ಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿರೋದು. ಸೋತ ನಿರ್ಮಾಪಕರು ಅಷ್ಟು ಲಾಸ್ ಆಯ್ತು ಇಷ್ಟು ಲಾಸ್ ಆಯ್ತು ಅನ್ನೋ ಬದಲು ಸಿನಿಮಾ ಮಾಡೋಕ್ಕೂ ಮುಂಚೆ ಅದರ ಬಗ್ಗೆ ತಿಳಿದು ಸಿನಿಮಾ ಮಾಡಿದ್ರೆ ಒಳ್ಳೇದು. ಸಿನಿಮಾ ಎಜುಕೇಷನ್ ತಗೊಂಡು ನಿರ್ಮಾಪಕರು ಸಿನಿಮಾ ಮಾಡಿದ್ರೆ ಒಳ್ಳೇದು ಅಂತ ಒಳ್ಳೆ ಉದ್ದೇಶದಲ್ಲೇ ಸತೀಶ್ ಹೇಳಿದ್ರು. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಸತೀಶ್ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸ್ಪಷ್ಟಪಡಿಸಿದ್ರು. ನಾನು ದೊಡ್ಡ ವಿದ್ಯಾವಂತನಲ್ಲ, 10ನೇ ತರಗತಿ ಓದಿದ್ದೇನೆ. ನನ್ನ ತಾಯಿಯೂ ಓದಿಲ್ಲ. ಜೀವನದಲ್ಲಿ ಸಣ್ಣ ಕೆಲಸಗಳಿಂದಲೇ ಬೆಳೆದಿದ್ದೇನೆ. ನನ್ನ ಮಾತಿನ ಅರ್ಥ ಬೇರೆ ಇದ್ದರೂ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆಯಾಚಿಸುತ್ತೇನೆ ಎಂದು ಭಾವುಕರಾದ್ರು. ನಿರ್ಮಾಪಕರುಗಳು ಬರ್ಬೇಕಾದ್ರೆ ಹೊಸ ನಿರ್ಮಾಪಕರುಗಳು ಆ ಜ್ಞಾನ ಇರ್ಲಿ ಅಂತ ಹೇಳದ್ದೇ ಹೊರತು ಎಜುಕೇಶನ್ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತನೋ ಅಥವಾ ನಮ್ಮ ನಿರ್ಮಾಪಕರುಗಳಿಗೆ ಬೇಜಾರು ಮಾಡ್ಬೇಕು ಅಂತನೋ ಹೇಳಿದ್ ಪದಲ್ಲ ಸರ್. ನಾನು ಇವತ್ತು ಇವಾಗ ನೋವಾಗಿದ್ರೆ ಯಾವುದೇ ನಮ್ಮ ನಿರ್ಮಾಪಕರುಗಳಿಗೂ ನೋವಾಗಿದ್ರು ನಾನು ಇಲ್ಲೂ ಕ್ಷಮೆ ಕೇಳಕ್ಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ಕ್ಷಮೆ ಕೇಳ್ತೀನಿ ನಾನು. ಸದ್ಯಕ್ಕೆ ವಿವಾದ ಶಮನವಾದರೂ ಕನ್ನಡ ಚಿತ್ರರಂಗದ ಭವಿಷ್ಯಕ್ಕಾಗಿ ಅಗತ್ಯವಿರುವ ಬದಲಾವಣೆಗಳು ಮತ್ತು ಒಗ್ಗಟ್ಟಿನ ಕಾರ್ಯಚಟುವಟಿಕೆಗಳು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆಯುತ್ತೆ ಅನ್ನೋದನ್ನ ನೋಡಬೇಕು. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.